ಹಲೋ ನಮಸ್ತೆ ವೆಲ್ಕಮ್ ಟು ಗೊಂಬೆ ಲೋಕ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವತ್ತು ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಎಲ್ಲ ನೈಟ್ನೇ ಪ್ರಿಪೇರ್ ಮಾಡ್ಕೋಬೇಕು. ಹಾಗಾಗಿ ಮಧ್ಯಾಹ್ನನೇ ದೇವ್ರ ಮನೆ ಎಲ್ಲ ಸ್ವಚ್ಛ ಮಾಡ್ಕೋತಾ ಇದ್ದೀನಿ. ಹಾಗೆ ದೇವರ ವಿಗ್ರಹಗಳು ಹಾಗೆ ದೀಪ ಎಲ್ಲ ಕೂಡ ಎಲ್ಲವನ್ನು ಇವತ್ತು ನಾನು ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ. ನಾಳೆ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಇವತ್ತೆಲ್ಲ ನಾನು ಪ್ರಿಪರೇಷನ್ ಮಾಡ್ಕೋತಾ ಇದ್ದೀನಿ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ಪ್ರಿಪರೇಷನ್ ಹೇಗೆ ಇರುತ್ತೆ ಅಂತ. ಇವತ್ತಿನ ಬ್ಲಾಗ್ ಅಲ್ಲಿ ವರಮಹಾಲಕ್ಷ್ಮಿಗೆ ಸ್ಯಾರಿ ಡ್ರಾಪಿಂಗ್ ಹಾಗೆ ಡೆಕೋರೇಷನ್ ಹಾಗೆ ಪೂಜೆಗೆ ಯಾವ ರೀತಿ ತಯಾರಿ ಮಾಡ್ಕೋತೀನಿ ಹಾಗೆ ಮಡ್ಲಕ್ಕಿ ಕೊಡೋಕೆ ಯಾವ ರೀತಿ ತಯಾರಿ ಮಾಡ್ಕೋತೀನಿ ಹಾಗೆ ಕಳಸಕ್ಕೆ ನಾವು ಯಾವ ವಸ್ತುಗಳನ್ನ ಹಾಕಬೇಕಾಗುತ್ತೆ ಇದನ್ನೆಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಬರಲ್ಲ ಹಂಗಲ್ಲ ಒಂದು ಹಿಂಗ್ ಸಿಗಿಸ್ಕೊಂಡು ಸಣ್ಣ ತೆಗಿ ಎರಡು ಹಾಕ್ತಾವ ಒಂದೇ ಹಾಕು ಸಾಕು. ನಾನು ಸ್ಯಾರಿ ಡ್ರಾಪಿಂಗ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಸಂತು ಕೂಡ ಆಫೀಸಿಂದ ಬಂದ್ರು. ಹಾಗೆ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಇಬ್ರು ಕೂಡ. ಆಕ್ಚುಲಿ ನನ್ನ ಪ್ಲಾನ್ ಇದ್ದಿದ್ದೇನು ಗೊತ್ತಾ, ಮಧ್ಯಾಹ್ನನೇ ಡೆಕೋರೇಷನ್ ಎಲ್ಲ ಮುಗಿಸ್ಬಿಡೋಣ ಅಂತ ಪ್ಲಾನ್ ಇತ್ತು. ಯಾಕಂದ್ರೆ ನೈಟ್ ತುಂಬಾ ಲೇಟ್ ಆಗಿ ಹೋಗುತ್ತೆ ನನಗೆ. ಹಾಗಾಗಿ ಮಧ್ಯಾಹ್ನ ಡೆಕೋರೇಷನ್ ಮುಗಿಸ್ಕೊಂಡ್ರೆ ಈವ್ನಿಂಗ್ ಸ್ಯಾರಿ ಎಲ್ಲ ಉಡ್ಸ್ಕೊಂಡು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಏನೇನು ಐಟಮ್ಸ್ ಬೇಕೆಲ್ಲಾನು ರೆಡಿ ಮಾಡ್ಕೊಂಡ್ಬಿಡ್ಬೋದು ಅಂತ ಅನ್ಕೊಂಡೆ. ಬಟ್ ಆದ್ರೆ ಆಗ್ಲೇ ಇಲ್ಲ, ಗೊಂಬೆ ಬಿಡ್ಲಿಲ್ಲ ನನ್ಗೆ. ಅವಳು ಯಾಕೋ ತುಂಬಾ ಹಠ ಮಾಡ್ತಾ ಇದ್ಲು. ಹಾಗಾಗಿ ನಾನು ಏನು ಮಾಡಕ್ಕೆ ಆಗ್ಲಿಲ್ಲ. ಮತ್ತೆ ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ಕೊಂಡ್ವಿ ಆದಷ್ಟು ಬೇಗ ಮುಗಿಸ್ಬಿಡೋಣ ಅಂತ. ಆಮೇಲೆ ಎಲ್ಲೋ ಬರ್ತು ಸರಿ ಮಾಡ್ಕೊಳ್ಳೋಣ. ಮತ್ತೆ ಇದು ನಂಗೆ ಬೇಕಲ್ಲ, ಇದು ನಂಗೆ ಹಾಕೋಣ. ಹೆಂಗ್ ಹಾಕ್ತೀಯ? ಹಿಂಗ್ ಹಾಕು, ಹಿಂಗ್ ಹಾಕು. ಇದನ್ನ ಹಾಕ್ಬೇಕು, ಇಲ್ಲೇ ಹಾಕ್ತೀನಿ ಮೇಲೆ ಏನೋ ಆ ಕಡೆ ಇದೆ. ಏನು ಮಾಡ್ತೀಯ? ಹಿಂಗ್ ದುಂಡು ಮಾಡುತ್ತೆ. ಹಿಂಗೆ ಫಸ್ಟ್ ಇಲ್ಲಿ ಹಾಕು, ಹಿಂಗ್ ಹಾಕಿ ಸ್ವಲ್ಪ ಆ ಕಡೆ ರೆಡಿ ಮಾಡಿ. ನಾನು ಮೊದಲೇ ಪ್ಲಾನ್ ಮಾಡಿದ್ದೆ ಡೆಕೋರೇಷನ್ ಇದೇ ರೀತಿ ಇರಬೇಕು ಅಂತ. ಹಾಗಾಗಿ ಡೆಕೋರೇಷನ್ಗೆ ನಾನು ಹಿಂದ್ಗಡೆ ಬ್ಯಾಕ್ ಡ್ರಾಪಿಗೆ ಅಂತ 2 ವೈಟ್ ಕ್ಲಾತ್ ನ ಯೂಸ್ ಮಾಡಿದೀನಿ. ಅದು ಮೇಲ್ಗಡೆ ಯೆಲ್ಲೋ ಕ್ಲಾತ್ ನ ಯೂಸ್ ಮಾಡಿದೀವಿ. ತರ ಸೈಡ್ಗೆ ನಾನು ಕರ್ಟನ್ನ ಕಟ್ಕೋತಾ ಇದ್ದೀನಿ. ನೋಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಒಂಥರ ಸಿಂಪಲ್ ಆಗಿರುತ್ತೆ ಬಟ್ ನೋಡಕ್ಕೆ ತುಂಬಾನೇ ಲುಕ್ ಆಗಿರುತ್ತೆ. ಹಾಗೆ ಮೇಲ್ಗಡೆ ಫ್ಲವರ್ ನ ಹಾಕ್ತಾ ಇದೀವಿ. ಈ ತರ 2 ತರ್ಸಿದೀನಿ. ಇದನ್ನ 2 ನಮಗೆ ಕರೆಕ್ಟ್ ಆಗಿ ಆಗುತ್ತೆ. ನಾನು ಇದನ್ನೆಲ್ಲ ಶೇರ್ ಮಾಡಿದ್ದೆ ಪ್ರಾಡಕ್ಟ್ಸ್ನೆಲ್ಲ ಮೊದ್ಲೇನೆ ಬ್ಲಾಗ್ ಕೂಡ ಮಾಡಿದ್ದೆ ನಾನು. ನಾವು ಈ ಫ್ಲವರ್ ನ ಒಂದು ಸೂಜಿ ದಾರದಿಂದ ಹೊಲಿತಾ ಇದೀವಿ. ಯಾಕಂದ್ರೆ ಅದು ಮೇಲ್ಗಡೆ ಕಟ್ಟೋಕೆ ಆಗಲ್ಲ ಅಲ್ವಾ. ಹಾಗಾಗಿ ಸೂಜಿ ದಾರದಿಂದ ಹೊಲ್ದ್ಬಿಟ್ರೆ ಟೈಟ್ ಆಗಿ ಕೂರುತ್ತೆ, ನಮ್ಗೆ ಜಾರ್ ಹೋಗಲ್ಲ. ಪಿನ್ ಎಲ್ಲ ಹಾಕಿದ್ರೆ ಅದು ಸರಿ ಆಗಲ್ಲ, ಜಾರ್ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಈ ತರ ಸೂಜಿ ದಾರದಿಂದ ಹೊಲಿತಾ ಇದೀವಿ. ಬಳೆ ಕಂಬ ತಪ್ಪಕ್ ಬೇಕು, ತಪ್ಪಗ ಇರಲಿ ಒಂದು ಸ್ವಲ್ಪ. ಅಪ್ಪಾಜಿ ನೈಟ್ ನಮ್ಮ ಮನೆ ಲಕ್ಷ್ಮಿ ಬಂದು ನೋಡಿದ್ದೇನೆ. ನಿಮ್ಮ ಫ್ರೆಂಡ್ ನೆನಪು ಗೊತ್ತಾ ಅಪ್ಪಾಜಿ? ನಿಮ್ಮ ಫ್ರೆಂಡ್ ಬಂದು ನೋಡಿದ್ರೆ ಲಕ್ಷ್ಮಿ ಆನೆ ಅವೆಲ್ಲ ಖರ್ಚು ಅವೆಲ್ಲ ನೀವು ನೆಟ್ಟರೆ ಅವೆಲ್ಲ ಅಪ್ಪಾಜಿ ನೀನು ಅಜ್ಜಿಗೋಷ್ಟು ತಿಂಬ ಅಲ್ಲಿ ನೋಡ್ಕೊಂಬರಕ ಆಗೋದಿಲ್ಲ ಮಾಡಿಲ್ಲಂತಲ್ಲಿ ಇದು ಓಟೋ ಅರ್ಶನ ಚೆಲ್ಲಿ ಬಂದಿಲ್ಲ. ಅಷ್ಟೊಂದು ಹಾಸಿಗೆ ಮೆಚ್ಚದಪ್ಪಾಜಿ ಬೆಡ್ಡಿನ ಮೇಲೆ ಚೆಲ್ಲಿ ಬಂದ. ಬೈಕಾಣದೇನಪ್ಪಾಜಿ ಅವರು
ಅಟ್ಟ ನಾನು ತಾಗ ಆಡ್ಸಿದ್ದೆ ಮ್ಯಾಗ ಹತ್ತಾನೆ ಅಂದ್ರೆ ಅಜ್ಜಿ ಹೋಗಿ ಮ್ಯಾಗ ಹಚ್ಸಿದ್ರಾ ಅವ್ರು ಬಾರಲ್ಲ ಹಂಗೋ ಬಂದು ಈ ತಟ್ಟೆಗಳನ್ನೆಲ್ಲ ಜೋಡ್ಸಕ್ಕೆ ಅಂತಾನೆ ನಾನು ಈ ಸ್ಟ್ಯಾಂಡ್ ಕೂಡ ತರಿಸಿದ್ದೆ. ಅದನ್ನ ಇವಾಗ ಫಿಟ್ ಮಾಡ್ತಾ ಇದ್ದೀವಿ. ನಾನು ಸಂತು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತಂದ್ರು ಮತ್ತು ಲೇಟ್ ಆಗ್ತಾನೆ ಇದೆ. ಮಕ್ಳಿದ್ ಮನೇಲಿ ಹೀಗೆ ಅಲ್ವಾ, ಟೈಮ್ ಕೆಲಸ ಆಗೋದೇ ಇಲ್ಲ. ಬಂಗಾರ ಮಾತ್ರ ಕಲ್ತು ಬಿಡುತ್ತೆ ಮುಟ್ಟುರಿ ಬಾಡಪ್ಪನ ಬಂಗಾರದು ಅಪ್ಪನ ಬೋಡಪ್ಪನ ಆನೆ ಯಾವ್ದೆ ಏನಾರು ಮಾಡ್ಲೇನು ಈಗ ಮತ್ತೆ ಈಕಿ ಕರ್ಕೊಂಡ ಮಾಡವ ಚಾಮಡನ ಸಮನ್ವಯ ಚಾಮಡನ ನನಗಂತೂ ಯಾಕೋ ತಲೆ ನೋಯ್ತಾ ಇತ್ತು. ಹಾಗಾಗಿ ಅಮ್ಮ ಟೀ ಮಾಡಮ್ಮ ಒಂದ್ ಸ್ವಲ್ಪ ಅಂದೆ. ಅಮ್ಮ ಕೂಡ ಟೀ ಮಾಡ್ಕೊಟ್ರು. ಟೀ ಕುಡಿದು ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ನಾನು ವರ್ಕ್ ನ ಸ್ಟಾರ್ಟ್ ಮಾಡ್ಕೊಂಡೆ. ಇವಾಗ ಲಕ್ಷ್ಮಿಗೆ ಸ್ಯಾರಿ ಡ್ರಾಪಿಂಗ್ ಮಾಡ್ಬೇಕು. ನಾನು ಒಂದ್ ಪ್ಲೇಟ್ ಅಲ್ಲಿ ಅಕ್ಕಿನ ಹಾಕೊಂಡು ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದೀನಿ. ಬಿಂದಿಗೆ ಒಂದ್ ಸ್ವಲ್ಪ ಒಳಗ್ ಹೋಗ್ಬೇಕು ಪಾತ್ರೆ ಒಳಗಡೆ, ಆ ತರ. ನಾನು ಆಲ್ರೆಡಿ ಬಿಂದಿಗೆಗೆ ಲಕ್ಷ್ಮಿಯ ಕೈಗಳನ್ನ ಯಾವ ರೀತಿ ಜೋಡಿಸೋದು ಹಾಗೆ ಬ್ಲೌಸ್ ಪೀಸ್ ಅನ್ನ ನಾನು ಯಾವ ರೀತಿಯಾಗಿ ಉಡ್ಸ್ಬೇಕು ಅಂತ ಒಂದು ವಿಡಿಯೋ ಮಾಡಿ ಹಾಕಿದೀನಿ ಆಲ್ರೆಡಿ. ಹಾಗಾಗಿ ನಾನು ಇವಾಗ ಶೇರ್ ಮಾಡ್ತಾ ಇಲ್ಲ. ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದ್ ಚೆಕ್ ಮಾಡಿ ಆಯ್ತಾ. ಸ್ಯಾರಿನ ನಾನು ಫೋಲ್ಡ್ ಮಾಡಿ ನಾನು ಪ್ಲೀಟ್ಸ್ ಮಾಡಿಲ್ಲ. ನಾವು ಪ್ಲೀಟ್ಸ್ ಮಾಡ್ಕೋತೀವಲ್ವಾ ಅದೇ ತರನೇ ಪ್ಲೀಟ್ಸ್ ಮಾಡಿ ಅದನ್ನ ಮಧ್ಯಕ್ಕೆ ನಾನು ಫೋಲ್ಡ್ ಮಾಡಿ ಕಟ್ಕೊಂಡಿದೀನಿ. ಈ ತರ ಮಾಡೋದ್ರಿಂದ ನಮಗೆ ಪ್ಲೀಟ್ಸ್ ಜಾಸ್ತಿ ಬರುತ್ತೆ. ಇವಾಗ ಕೈ ಕಾಲುಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ನಾವು ಬಾರ್ಡರ್ ಏನಿದೆ ಅದು ಕಾಲುಗಳಿಗೆ ಬರೋ ತರ ನಾವು ಜೋಡಿಸ್ಕೋಬೇಕಾಗುತ್ತೆ. ಇದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಡಿಟೇಲ್ ಆಗಿ ಕಂಪ್ಲೀಟ್ ಆಗಿ ನಾನು ಏನಿದೆ ಸ್ಯಾರಿ ಡ್ರಾಪಿಂಗ್ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಅದನ್ನ ಒಂದ್ಸರಿ ಚೆಕ್ ಮಾಡಿ. ನಾನು ಇಲ್ಲಿ ಲಕ್ಷ್ಮಿಯ ಒಂದು ಕಾಲು ಕೆಳಗಡೆ ಬಿಟ್ಟಿರೋ ತರ, ಒಂದು ಕಾಲನ್ನ ಮಡಚಿ ಕೂತಿರೋ ತರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ಪ್ಲೇಟ್ಸ್ ನೆಲ್ಲ ಅರೇಂಜ್ ಮಾಡ್ಕೊಂಡು ಈ ತರ ಹರಡಿ ಹಿಂದ್ಗಡೆ ಒಂದು ಸೇಫ್ಟಿ ಪಿನ್ ಅನ್ನ ಹಾಕೋತಾ ಇದ್ದೀನಿ. ಪ್ಲೇಟ್ಸ್ ನ ನೀಟಾಗಿ ಅರೇಂಜ್ ಮಾಡ್ಕೊಂಡು ಒಂದು ಡಾಬನ್ನ ಹಾಕೊಂತ ಇದ್ದೀನಿ. ಹಾಗೆ ನಾನು ಬಿಂದಿಗೆಗೆ ಅಕ್ಕಿಯನ್ನ ತುಂಬಿಸ್ಕೊಂಡಿದ್ದೀನಿ. ನೀರ್ ಹಾಕಿಲ್ಲ, ಅಕ್ಕಿಯನ್ನ ತುಂಬಿಸ್ಕೊಂಡಿದ್ದೀನಿ. ನಾನು ಕಳಸವನ್ನ ಬೆಳಗ್ಗೆ ಸಪರೇಟ್ ಆಗಿ ಇಟ್ಟು ಪೂಜೆ ಮಾಡ್ತೀನಿ. ನಾನು ಹಿಂದಿನ ದಿನ ಮಾತ್ರ ಲಕ್ಷ್ಮಿಗೆ ಈ ತರ ಎಲ್ಲ ರೆಡಿ ಮಾಡ್ಕೋತೀನಿ. ಆದ್ರೆ ಬೆಳಗ್ಗೆ ಕಳಸವನ್ನ ಸಪರೇಟ್ ಆಗಿ ಇಟ್ಟು ನಾನು ಆ ಕಳಸಕ್ಕೆ ಪೂಜೆಯನ್ನ ಸಲ್ಲಿಸ್ತೀನಿ. ಇದು ನಮ್ಮ ಖುಷಿಗೆ ಲಕ್ಷ್ಮಿಯ ಅಲಂಕಾರವನ್ನ ನಾವು ಮಾಡ್ಕೊಳ್ಳೋದು. ನಾವು ಮೊದಲಿಂದಲೂ ಕೂಡ ಇದೇ ರೀತಿಯಾಗಿ ಆಚರಣೆ ಮಾಡೋದು. ಲಕ್ಷ್ಮಿಯ ಮುಂದೆ ಇಡೋಕೆ ತಟ್ಟೆಗಳನ್ನೆಲ್ಲ ನಾನು ಇವಾಗ್ಲೇ ರೆಡಿ ಮಾಡ್ಕೋತಾ ಇದ್ದೀನಿ. ಹಣ್ಣುಗಳನ್ನ, ಹಾಗೆ ನಾವು ಮಡ್ಲಕ್ಕಿಯನ್ನ, ಹಾಗೆ ನಾವು ಕಳಸಕ್ಕೆ ಇಡುವಂತಹ ತೆಂಗಿನಕಾಯಿಯನ್ನು ಕೂಡ ನಾನು ನೈಟೇ ಎಲ್ಲ ರೆಡಿ ಮಾಡ್ಕೋತೀನಿ. ಬೆಳಗ್ಗೆ ನಮಗೆ ಅವಸರ ಆಗೋಗುತ್ತೆ. ಹಾಗಾಗಿ ಬೆಳಗ್ಗೆನೆ ಪೂಜೆ ಮಾಡೋದ್ರಿಂದ ನಾವು ನೈಟೇ ಕೂಡ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಕಡಿತಾಳ ನೋಡಿ ಕಡ್ದು ಆಮೇಲೆ ನೋಡಿ ಹೆಂಗ್ ತೋನು ಕಡಿಬೇಡ 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 ಸುಮ್ಮನೆ ತಿನ್ಬೇಡ ಅಂತ ತಿಂತಾಳಲ್ಲ ಅಂತ ನಾನು ಇದು ದುಮ್ಕ ಐತಿ ಕುತ್ಕೋತಾ ಇಲ್ಲ ಅದು ಕುತ್ಕೋತಾ ಇಲ್ಲ ಅಂದ್ರೆ ಎಲ್ಲಿ ಕೂತ್ಕೊಳ್ಳೋದು ಅಕ್ಕಿ ಜಾಸ್ತಿ ಬಂದೆ ಬೆಲ್ಲ ಒಂದೊಳದು ನೋಡ್ತಾರೆ ಇಲ್ಲಿ ಕೃಷ್ಣ ಕೃಷ್ಣ ಹತ್ರ ಎಲ್ಲಿ ಕುಸ್ಕೊಂಡ್ ನೋಡಿ, ಯಾರಾದ್ರೂ ಸ್ವಲ್ಪ ಹೆಲ್ಪ್ ಮಾಡೋರಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಇವಾಗ ನಾನು ಮಡ್ಲಕ್ಕಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಮಡ್ಲಕ್ಕಿಗೆ ನಾನು 5
ಬೊಗಸೆ ಅಕ್ಕಿಯನ್ನ ಹಾಕೊಂತ ಇದ್ದೀನಿ. 5 ಬೊಗಸೆ ಅಥವಾ 5 ಮುಷ್ಟಿ ಅಕ್ಕಿಯನ್ನ ಹಾಕೋಬೇಕಾಗುತ್ತೆ. ಅಕ್ಕಿನ ಹಾಕೊಂಡು ಅದನ್ನ ಸಮತಟ್ಟಾಗಿ ಮಾಡಿ ಅದಕ್ಕೆ ಅರಿಶಿನ ಕುಂಕುಮವನ್ನ ಹಾಕೋಬೇಕು. ಅರಿಶಿನ ಕುಂಕುಮ ಹಾಕಿದ್ಮೇಲೆ ವೀಳ್ಯದೆಲೆ ಮತ್ತೆ ಅಡಿಕೆಯನ್ನ ಇಟ್ಕೋತಾ ಇದ್ದೀನಿ. ಹಾಗೆ ಒಂದು ಬ್ಲೌಸ್ ಪೀಸ್ ಕೂಡ ಇಟ್ಕೊಂಡು ಹಾಗೆ ಒಂದು ಅಚ್ಚು ಬೆಲ್ಲವನ್ನ ಇಟ್ಕೊಂಡು 2 ಕೊಬ್ಬರಿ ಬಟ್ಲನ್ನ ಇಟ್ಕೋಬೇಕಾಗುತ್ತೆ. ಕೊಬ್ಬರಿ ಬಟ್ಲಿಗೆ 2 ಅರಿಶಿಣದ ಕೊಂಬನ್ನ ಇಟ್ಕೋಬೇಕು. ಅರಿಶಿಣದ ಕೊಂಬು ಈ ತರ ಕವಲು ಒಡೆದಿರ್ಬೇಕು. 2 ಒಣ ಖರ್ಜೂರವನ್ನ ಇಟ್ಕೋಬೇಕು. 2 ಬಟ್ಲಿಗೂನು 2 ಒಣ ಖರ್ಜೂರವನ್ನ ಇಟ್ಕೊಂಡು 2 ಬಟ್ಲಿಗೂ ಕೂಡ ಡ್ರೈ ಫ್ರೂಟ್ಸ್ ನ ಹಾಕೊಂತ ಇದ್ದೀನಿ. ಹಾಗೆ ಒಂದು ಬಾಗಿನ ಸೆಟ್ ಕೂಡ ಇಟ್ಕೊಂಡು ಬಳೆಗಳನ್ನ ಇಟ್ಕೋಬೇಕಾಗುತ್ತೆ. ಹಸಿರು ಮತ್ತೆ ಕೆಂಪು ಬಳೆಗಳು ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಹಾಗೆ ಯಾವುದಾದರೂ ಒಂದು ಹಣ್ಣನ್ನ ಇಟ್ಕೊಂಡು ಹಾಗೆ ಲಕ್ಷ್ಮಿಗೆ ದಕ್ಷಿಣೆಯನ್ನ ಇಟ್ಕೋಬೇಕಾಗುತ್ತೆ. ಹಾಗೆ ಅರಿಶಿನ ಕುಂಕುಮವನ್ನ ಇಟ್ಕೊಂಡು ನಾನು ಹೂವನ್ನ ಬೆಳಗ್ಗೆ ಇಟ್ಕೋತೀನಿ. ಹಾಗೆ ಕಾಯಿಗೆ ಈ ತರ ಅರಿಶಿನವನ್ನ ಹಾಕೊಂತ ಇದ್ದೀನಿ. ಇದು ಕಳಸಕ್ಕೆ ಇಡುವಂತಹ ಕಾಯಿ. ಇದಕ್ಕೆ ನೈಟೇ ನಾನು ಅರಿಶಿನವನ್ನ ಈ ತರ ಹಚ್ಕೊಂಡು ಇಟ್ಕೋತಾ ಇದ್ದೀನಿ. ತೆಂಗಿನಕಾಯಿನ ತೊಳೆದು ಈ ತರ ನೀಟಾಗಿ ಅರಿಶಿನ ಹಚ್ಕೊಂಡು ಇಟ್ಕೋತಾ ಇದ್ದೀನಿ. ತೆಂಗಿನಕಾಯಿಗೆ ಈ ತರ ಅರಿಶಿನವನ್ನ ಹಚ್ಚೋದ್ರಿಂದ ಕಳಸ ತುಂಬಾನೇ ಲಕ್ಷಣವಾಗಿ ಕಾಣಿಸುತ್ತೆ. ನೋಡಿ ನಾನು ಪೇಪರ್ ಇಂದ ಈ ತರ ಕಟ್ ಮಾಡ್ಕೊಂಡಿದ್ದೆ ಮೊದ್ಲೇನೆ ಕುಂಕುಮ ಹಚ್ಕೊಳ್ಳಕ್ಕೆ ಅಂತ ತಿಲಕವನ್ನ ಇಟ್ಟಿದ್ದೀನಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ನೈಟ್ಗೆ ಎಲ್ಲಾನು ಪ್ರಿಪರೇಷನ್ ಮಾಡ್ಕೊಂಡಿದ್ದೀನಿ. ಇದು ಕಳಸಕ್ಕೆ ಹಾಕುವಂತಹ ವಸ್ತುಗಳು 5 ಕಮಲದ ಬೀಜ, 5 ಕವಡೆ, ಹೂವು, ಅಡಿಕೆ, ಹಾಗೆ 5 ಬಾದಾಮಿ, 5 ಗೋಡಂಬಿ, ಅರಿಶಿಣದ ಕೊಂಬು ಈ ತರ ಕವಲ್ ಹೊಡೆದಿರ್ಬೇಕು. ಹಾಗೆ 5 ಗೋಮತಿ ಚಕ್ರ, 5 ಒಣ ದ್ರಾಕ್ಷಿ, 2 ಒಣ ಖರ್ಜೂರ, ಹಾಗೆ ಕಾಯಿನ್ ಅನ್ನ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ನಾನು ಕಳಸಕ್ಕೆ ಹಾಕುವಂತಹ ವಸ್ತುನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫೈನಲಿ ಡೆಕೋರೇಷನ್ ಈ ತರ ಬಂದಿದೆ ನೋಡಿ. ಕಳಸದ ಪ್ರತಿಷ್ಠಾಪನೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬವನ್ನ ನಮ್ಮ ಮನೆಯಲ್ಲಿ ಯಾವ ತರ ಆಚರಣೆ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಇದು ಲಾಂಗ್ ವಿಡಿಯೋ ಆಗ್ಬಿಡುತ್ತೆ. ಹಾಗಾಗಿ ನೈಟ್ ಎಲ್ಲಾ ತಯಾರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ 1:30 ಏನೋ ಆಗಿತ್ತು. ನಿಮ್ಗೆ ಈ ಡೆಕೋರೇಷನ್ ಇಷ್ಟ ಆಯ್ತಾ ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ಸ್ಯಾರಿ ಡ್ರಾಪಿಂಗ್ ಹಾಗೆ ಪ್ರಿಪರೇಷನ್ ಹೇಗ್ ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ಆಯ್ತಾ. ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.